ಏನೇ ಬಂದರೂ ಧೈರ್ಯದಿಂದ ಎದುರಿಸಿ ಬಾಳ್ಬೇಕಾದ್ರೆ ಈ ಊರಲ್ಲಿ ನಮ್ಮಂಥವ್ರನ್ನ ಯಾರು ಬಿಡ್ತಾ ಇಲ್ಲಮ್ಮ. ಯಾಕೆಂದ್ರೆ ನಾವಿಡುವ ಪ್ರತಿ ಹೆಜ್ಜೆಗೂ ಅಡ್ಡಗೋಡೆಯಾಗಿ ನಿಂತಿದ್ದಾನೆ ಆ ಪಾಪಿ ದೇಸಾಯಿ ಗೌಡ. ಆ ಗೌಡನ ಸಂಹಾರಕ್ಕೆ ನೀನೊಮ್ಮೆ ಈ ಭೂಮಿಗೆ ಅವತರಿಸಿ ಬರಲೇಬೇಕು ತಾಯಿ. ಅವನನ್ನ ಸಂಹರಿಸಿ ಈ ನನ್ನ ಸಂಸಾರವನ್ನ ಸುಖವಾಗಿಡಮ್ಮ. ನನ್ನ ಕರುಬಟ್ಟಿ ಬೇಡಿಕೊಳ್ಳು. ನೇಗಿಲ ಹಿಡಿದ ಫಲದ ವಾಲದ ಯೋಗಿ ನೋಡಲ್ಲಿ ಸತೀಶ್ ಸವರಿ, ನಮ್ಮೂರಿನ ಗುರಿ ಹಿರಿಯರು ಹಾಗೂ ಜಾತ್ರಾ ಕಮಿಟಿಯವರು ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕಡಿ ರೇಷಿಗೆಂದು ಹೋದ ನನ್ನ ತಮ್ಮ ಜಮದಗ್ನಿ ಇನ್ನೂ ಬಂದಿಲ್ಲವೇ? ಇಲ್ಲ ನೋಡ್ರಿ, ಇನ್ನೂ ಬಂದೇ ಇಲ್ಲ. ಬಹುಶಃ ಆ ಸ್ಪರ್ಧೆ ಮುಗಿದ ತಕ್ಷಣ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ಬೇಕು ನನ್ನ ಮುದ್ದು ಮೈದನ ಜಮದಗ್ನಿ. ಆಹಾ, ಆಯಿತು ಸಬರಿ. ನಮ್ಮ ತಮ್ಮ ಜಮದಗ್ನಿಗೆ ಜೋಡೆತ್ತಿನ ಜಗಡಿ ರೇಸು, ಕುಸ್ತಿ, ಕಬಡ್ಡಿ, ಕುಣಿತವೆಂದರೆ ಅವನಿಗೆ ಚಿಕ್ಕ ವಯಸ್ಸಿನಿಂದಲೂ ಬಹಳ ಇಷ್ಟ. ಅವನ ಇಷ್ಟದಂತೆ ನಡೆದುಕೊಳ್ಳುವುದು ಅಣ್ಣ ಅತ್ತಿಗೆಯರ ನಮ್ಮ ಧರ್ಮವಲ್ಲವೇ? ಏನ್ರಿ ಹೀಗಂತೀರ? ಯಾವತ್ತಾದ್ರೂ ನಿಮ್ಮ ಮಾತಿಗೆ ನಾನು ಎದುರಾಡಿದ್ದೀನ? ಅವ್ರನ್ನ ನನ್ನ ಹೆತ್ತ ಮಕ್ಕಳ ಹಾಗೆ ನೋಡ್ಕೊಂಡಿದ್ದೀನಿ ಅಂದಮೇಲೆ ನಿಮಗೆ ಸಂಶಯ? ಅಲ್ಲ ರೀ, ನನ್ನ ಮೈದನ ಜಗದಗ್ನಿ ಆಗ್ಲೇ ವಯಸ್ಸಿಗೆ ಬಂದಿದ್ದಾನೆ. ಅವನಿಗೆ ಮದುವೆ ಮಾಡಬೇಕು, ಅವನಿಗೆ ಹುಟ್ಟಿದ ಮಕ್ಕಳನ್ನ ನಾವು ಕೈಯಲ್ಲಿ ಆಡಿಸಬೇಕು. ಅದನ್ನ ಬಿಟ್ಟು ಅವನನ್ನ ಇದೇ ರೀತಿ ಮುದ್ದು 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 ಮಾಡ್ತಾ ಊರು ತಿರುಗಲು ಹಸ್ತಿರೋ ಹೇಗೆ? ಏನೇ ಶಬರಿ, ನನ್ನ ತಮ್ಮ ಜಮದಗ್ನಿ, ನನ್ನ ತಮ್ಮಗಳ ಜಮದಗ್ನಿಗೆ ಬಾಳ ಬಂಗಾರವಾಗಲಿ. ನಮ್ಮ ತಮ್ಮನಿಗೆ ಇದೇ ಜಾತ್ರಾ ಮಹೋತ್ಸವಕ್ಕೆ 20 ವರ್ಷ ಗತಿಸಿ 21ನೇ ವಯಸ್ಸಿಗೆ ಕಾಲಿಟ್ಟಿದ್ದಾನೆ. ಅವನಿಗೆ ಎಲ್ಲಿಯಾದರೂ ಒಂದು ಕನ್ಯಾಮಣಿಯನ್ನು ಹುಡುಕಿ ಮದುವೆ ಮಾಡಿದರೆ ಅಣ್ಣ ಅತ್ತಿಗೆಯರ ತಲೆಯ ಮೇಲಿನ ಭಾರ ಕಡಿಮೆಯಾಗುವುದಿಲ್ಲವೇ? ಹೌದು ರೀ, ಮಕ್ಕಳಿಂದ ನಮಗೆ ಜಮದಗ್ನಿ ಸಂಪತ್ ಇವರಿಬ್ಬರು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚರಿ. ಆದಷ್ಟು ಬೇಗ ಅವರಿಬ್ಬರಿಗೂ ಒಂದೊಂದು ದಾರಿಗೆ ಹಚ್ಚಿಬಿಟ್ರೆ ನಮ್ಮ ತಲೆ ಮೇಲಿನ ಭಾರ ಕಡಿಮೆ ಆದಾಗೆ. ಆದರೆ ಸಬರಿ, ನನ್ನ ಮನದಲ್ಲಿ ಏನೋ ಒಂದು ಸಂಶಯ ಉಂಟಾಗಿ ತೊಡಗಿದೆ. ಏನು ಸಂಶಯವೇ? ಹೇಳ್ರಿ, ಅದ್ಯಾವ ಸಂಶಯ ಅಂತ? ಏನು ಮಾತನಾಡುತ್ತಿರುವಿ ಸಬರಿ? ಗಂಡ ಹೆಂಡತಿಯರೆಂದರೆ ಸಂಸಾರದ 2 ಕಣ್ಣುಗಳು. ಮೇಲಾಗಿ ಸತಿಪತಿಗಳಿಬ್ಬರು ಜೋಡೆತ್ತಿನ ಬಂಡಿಯ ಗಾಲಿಗಳಿದ್ದಂತೆ. ಅದರೊಳಗೆ ಒಂದು ಗಾಳಿ ಕಳಿಸಿದರೆ ಬಂಡಿಯು ಮುಂದೆ ಸಾಗಲಾರದು. ಅದರಂತೆ ಆದರ್ಶ ಸತಿಪತಿಗಳಾದ ನಮ್ಮಿಬ್ಬರ ಭಾವನೆಗಳು ಒಂದಾದರೆ ನಮ್ಮ ಸಂಸಾರ ಸಸಾರ. ನನ್ನ ಮನದಲ್ಲಿ ಉಂಟಾದ ಸಂಶಯ ನಿನ್ನ ಮುಂದೆ ಹೇಳಿದೆ, ಮತ್ಯಾರ ಮುಂದೆ ಹೇಳಿ ಹುಚ್ಚಿ? ಏನ್ರಿ ಇದು? ನೀವು ಏನೇನೋ ಒಗಟಾಗಿ ಮಾತಾಡ್ತಾ ಇದ್ರಪ್ಪ. ನಾನು ಮೊದಲೇ ಕಲಿಯದವಳು. ನೀವು ಈ ರೀತಿ ಹೇಳಿದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು? ನೀವು ಬಿಡಿಸಿ ಹೇಳಿದ್ರೆ ತಾನೇ ಅರ್ಥ ಆಗೋದು. ನೋಡು ಸಬರಿ, ನಮಗಂತೂ ಆಗಿ ಇಷ್ಟು ದಿನ ಕಳೆದರೂ ಮಕ್ಕಳಾಗಲಿಲ್ಲ. ಮುಂದೇನು ನಮಗೆ ಇದೇ ತರ ನಮಗೆ ಮಕ್ಕಳಾಗದಿದ್ದರೆ ಜಮದಗ್ನಿ ಸಂಪತ್ ನಮ್ಮನ್ನು ಸರಿಯಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? ಇದು ಎಂಥ ಮಾತನ್ನ ಕೇಳ್ತಾ ಇದ್ರು. ಅಲ್ಲ ರೀ, ಅವರಿಬ್ಬರನ್ನ ನಮ್ಮ ಮಡಲ ಇಟ್ಕೊಂಡು ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೀವಿ. ಮೇಲಾಗಿ ಇದೇ ಕೈ ತುತ್ತು ಉಣಿಸಿ ಬೆಳೆಸಿದ್ದೀವಿ. ಅಂದ ಮೇಲೆ ಅವ್ರ ಮೇಲೆ ನಾವಿಟ್ಟುವ ಪ್ರೀತಿ ವಾತ್ಸಲ್ಯಕ್ಕೆ ನಮ್ಮ ಮೇಲೆ ಸ್ವಲ್ಪನಾದ್ರೂ ಅವ್ರಿಗೆ ಕರೆದೇ ಇರಲ್ವೇನ್ರಿ?
ನೋಡಿ, ನನಗನ್ನಿಸ್ತಾ ಇದೆ ಖಂಡಿತವಾಗಿಯೂ ಅವ್ರಿಗೆ ನಮ್ಮ ಮೇಲೆ ವಾತ್ಸಲ್ಯ ಇದೆ. ಯಾವುದೇ ಕಾರಣಕ್ಕೂ ಅವರು ನಮಗೆ ಕೀಡು ಬಗೆಯಿಲ್ಲ. ಆ ನಿನ್ನ ನಂಬಿಕೆ ಸುಳ್ಳಾಗಿ ಒಂದು ವೇಳೆ ಕೇಡು ಬಗೆದರೆ ಹೇಗ್ರಿ ಸಾಧ್ಯ? ಒಬ್ಬ ತಾಯಿ 9 ತಿಂಗಳು ಮಗುವನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಜೋಪಾನ ಮಾಡಿ ಆ ಮಗುವನ್ನ ಭೂಮಿಗೆ ತರ್ತಾಳೆ. ಆ ಮಗು ಎದೆ ಹಾಲು ಉಣಿಸಬೇಕಾದ್ರೆ ಮಲಮೂತ್ರ ವಿಸರ್ಜನೆ ತೊಡೆ ಮೇಲೆ ಮಾಡಿಬಿಡುತ್ತೆ. ಹಾಗಂತ ಆ ತಾಯಿ ಕೋಪಗೊಂಡು ಮಗುವಿನ ಕತ್ತು ಹೆಚ್ಚಿಗೆ ಸಾಯಿಸ್ತಾಳು, ತನ್ನ ತೊಡೆಯ ಚರ್ಮವನ್ನೇ ಕತ್ತರಿಸ್ತಾಳು. ಇಲ್ಲವಲ್ಲ, ಮಮತೆಯಿಂದ ಪ್ರೀತಿಯಿಂದ ಎಲ್ಲವನ್ನೂ ತಾನೇ ಸುಧಾರಿಸ್ತಾಳೆ. ಹಾಗೆ ಹೆತ್ತ ತಾಯಿನ ನಾನಾಗಿ ಅವ್ರನ್ನ ಜೋಪಾನ ಮಾಡಿದ್ದೇನೆ. ಆದ್ಮೇಲೆ ನಾವು ಮಾಡುವ ಕರ್ತವ್ಯ ಅಂತೂ ನಾವು ಮಾಡಿದ್ದಾಯ್ತು. ಮುಂದೆ ಅವರನ್ನ ನೋಡ್ಕೊಳ್ತಾರೋ ಅಥವಾ ಬಿಡ್ತಾರೋ ಆಗ ಅವ್ರಿಗೆ ಬಿಟ್ಟು ಮಾರ. ಶಬರಿ, ನೀನು ನಿಜವಾಗಿಯೂ ನನ್ನ ಧರ್ಮ ದೇವತೆ ಕಣೆ, ನನ್ನ ಬಾಳಿನ ನಿಜವಾದ ಧರ್ಮ ದೇವತೆ. ಸಾಕು ಸಾಕು, ನಿಮ್ಮನ್ನ ಬಿಟ್ರೆ ಹೀಗೆ ಹೊಗಳ್ತಾ ಅಟ್ಟನೇ ಏರ್ಸ್ಬಿಡ್ತೀರ. ಬನ್ನಿ, ಹೊತ್ತಾಗಿದೆ, ಊಟ ಮಾಡೋದಂತೆ. ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಬಂದು ಮಲ ಮಕ್ಕಳನ್ನು ವಿನಾದಿಯಂತೆ ಕಾಡುವ ಈ 21ನೇ ಶತಮಾನದ ಕಲಿಕಾಲದ ಕಲಿಯುಗದಲ್ಲಿ ನೀನು ಮೈದುನರನ್ನು ಪಟ್ಟೆ ಮಕ್ಕಳಂತೆ ಕಾಣುವುದಿಲ್ಲ. ನಿನ್ನ ಹಿರಿಮೆ ಅಮೋಘವಾದದ್ದು ಶಬರಿ, ಅಮೋಘವಾದದ್ದು. ನೀನು ಮೈದುನರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರುವಿ ಎಂದು ನಿನ್ನ ಮನಸ್ಸು ಪರೀಕ್ಷೆ ಮಾಡಲು ಈ ತರ ಮಾತನಾಡಿ. ಶಬರಿ, ನನ್ನ ತಮ್ಮಂದಿರು ಕೂಡ ವಿದ್ಯಾವಂತರು, ಬುದ್ಧಿವಂತರು. ಅವರು ನಮಗೆ ಎಂದೆಂದಿಗೂ ಕೇಡ ಬಗೆಯಲಾರರು. ಆಯ್ತಲ್ಲ, ಈಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಲ್ಲ. ಮತ್ತೆ ಯಾಕ್ರೆ ವೇಳೆ ಮಾಡ್ತಾ ಇದ್ರ? ಅವ್ರು ಬರೋದು ಇನ್ನೂ ಎಷ್ಟೊತ್ತಾಗುತ್ತಾ ಏನೋ. ನೀವು ಬನ್ನಿ, ಊಟ ಮಾಡೋದಂತೆ. ಶಬರಿ, ಏನ್ರಿ ಊಟ ಮಾಡುವುದಕ್ಕಿಂತ ಮುಂಚೆ ನನಗೇನಾದರೂ ಈ ಚುಮ್ಮನದ ರಸದೋಟ ನನ್ನ ಚಿನ್ನ. ಹೋಗ್ರಿ, ನಿಮ್ಗೆ ಹೊತ್ತು ಗೊತ್ತು ಇಲ್ವಾ? ನಾಚಿಕೆ ಪಡಲು ನಾವೇನು ಹೊಸದಾಗಿ ಮದುವೆಯಾದ ಮದುಮಕ್ಕಳಲ್ಲ. ಹೊರಡಲಿ ಶಬರಿ, ನಿನ್ನ ಮಧುರ ಕಂಠದಿಂದ ಒಂದು ಪ್ರೇಮ ಗೀತೆ, ಪ್ರೇಮನ ಕಾಣಿಕೆ. ಮತ್ತೆ ಯಾಕೆ ನಿಮ್ ಹೇಳುದುಂಟೆ? ಆಗ್ಲಿ ಪತಿದೇವ. ನನಗಾಗಿ ನನ್ನ ಚಲುವೆ ಕೈ ಮುಂದೆ ಮಾಡಿ. ಏನಂದ್ರೆ ಏನಿದಿಲ್ಲ? ನಿಮ್ಮ ಕೈಗಳಲ್ಲಿ ರಕ್ತದ ಗಾಯ ಹೇಗಾಯ್ತು ರೀ? ಯಾಕೆ ಗಾಯ? ಗಾಬರಿಯಾಗಬೇಡ ಶಬರಿ, ಗಾಬರಿಯಾಗಬೇಡ. ಇದೆಲ್ಲ ನಮ್ಮಂತ ಬಡ ರೈತರ ಪಾಲಿಗೆ ಆ ದೇವರ ಕೊಟ್ಟ ಬಹುಮಾನ, ಈ ದೈವ ತಂದ ದುರಂತ. ಏನೇನೋ ಮಾತಾಡ್ತಾ ಇದ್ರಲ್ಲ, ಅದೇನಾಯ್ತು ಅಂತ ನೇರವಾಗಿ ಹೇಳಿ. ನೀವು ಹೇಳುವ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಗಂಡನೇ ದೇವರೆಂದು ನಂಬಿ ಪೂಜಿಸುತ್ತಿರುವ ಹೆಣ್ಣು ಬಾಲೆಯಾದ ನಿನ್ನ ಹತ್ತಿರ ನಿಜ ಸಂಗತಿಯನ್ನು ಹೇಳದೆ ಮತ್ಯಾರ ಹತ್ತಿರ ಹೇಳಲಿ ಶಬರಿ? ನಮ್ಮ ಮೇಲಿನ ದೇಶಕ್ಕಾಗಿ ನಮ್ಮೂರಿನ ದೇಸಾಯಿಗೌಡ ನನ್ನ ಆಳುಗಳನ್ನು ಕಳಿಸಿ
ಮಾಡಿದ್ದಾನೆ ಸವರಿ. ನನ್ನ ಹೊಲದ ಹತ್ತಿ ಬೆಳೆಯನ್ನು ಸರ್ವನಾಶ ಮಾಡಿದ್ದಾನೆ. ಅಯ್ಯೋ ದೇವರೇ, ಇದೆಂಥ ಅನ್ಯಾಯ ಅಲ್ಲಪ್ಪ ಭಗವಂತ. ನಾವು ಯಾರಿಗೂ ಕನಸನ್ನು ಸಹ ಕೇಳಿ ಬಯಸಿದವರಲ್ಲ, ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಹೀಗಿರ್ಬೇಕಾದ್ರೆ ಏನು ಅರಿಯದ ನನ್ನ ಪತಿಯ ಕೈಗೆ ಗಾಯ ಮಾಡಿ ನಮ್ಮ ಹೊಲವನ್ನೇ ಹರಿಗೆ ನಾಶ ಮಾಡಿದ್ದಾರಲ್ಲ. ಹೇಳು ದೇವರೇ, ಯಾವ ತಪ್ಪಿಗಾಗಿ ನಮಗೆ ಇಂಥ ಶಿಕ್ಷೆ ಕೊಡ್ತೀರ ಭಗವಂತ? ಅಯ್ಯೋ ದೇವರೇ, ಸುರಿಸುತ್ತಿರು ಸವರಿ ನಿನ್ನ ಕಣ್ಣೀರಿನ ಸಾಗರವನ್ನು. ನಮ್ಮಂತ ಬಡವರಿಗೆ ಆ ದೇವರು ಸಣ್ಣ ಆಗುವುದಿಲ್ಲ. ಶ್ರೀಮಂತರ ಹರಸುವ ಹಣದ ರಾಶಿಗೆ ಶರಣಾಗಿ ಕಲ್ಲಾಗುತ್ತಾನೆ ಆ ನಿನ್ನ ದೇವರು. ಸಾಕು ನಿಲ್ಲಿಸಿ. ಇದು ಮಾನವ ಮಾಡಿದ ತಪ್ಪು. ಮನುಷ್ಯರು ಮಾಡಿದ ತಪ್ಪಿಗಾಗಿ ಆ ದೇವರನ್ನ ನಿಂದಿಸಿ ಮಾತನಾಡಿದ್ರೆ ಏನ್ರಿ ಪ್ರಯೋಜನ? ದೇವರಿಗೆ ಮಾತ್ರ ಅಲ್ಲಗಳಿಬೇಡಿ. ಸಮಾಧಾನ ತಂದುಕೊಳ್ಳಿ. ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಸವರಿ? ಹೇಗೆ ಸಮಾಧಾನ ಪಡೆದುಕೊಳ್ಳಲಿ? ಈ ಸಲ ಬರುವ ಹತ್ತಿ ಬೆಳೆಯಲ್ಲಿ ನನ್ನ ತಮ್ಮ ಜಮದಗ್ನಿಯನ್ನು ಲಗ್ನ ಮಾಡಿ ಇನ್ನೊಬ್ಬ ಸೋದರನಾದ ಸಂಪತ್ತನನ್ನು ಅವನ ಓದ ಮುಗಿದ ಮೇಲೆ ಅವನಿಗೆ ಎಲ್ಲಿಯಾದರೂ ಒಂದು ಒಳ್ಳೆಯ ನೌಕರಿ ಹಚ್ಚಬೇಕೆಂಬ ಅಪಾರ ನಂಬಿಕೆಯನ್ನಿಟ್ಟುಕೊಂಡ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಇದಾಯಿತು. ಹೋಗ್ಲಿ ನೋಡಿ, ಆಗಿದ್ದೇನೋ ಆಗ್ಬೋದು. ಬೈದಿನ ಬರೋ ಸಮಯವಾಗಿದೆ. ನೀವು ಬನ್ನಿ, ಊಟ ಮಾಡೋರಂತೆ. ಶಬರಿ, ನನ್ನದೊಂದು ಮಾತು ನಡೆಸಿಕೊಡಬೇಕು. ಹೇಳಿ, ಅದಾ ಮಾತು? ಒಂದೇಗೆ 1000 ಮಾತನ್ನು ಬೇಕಾದರೂ. ನಮ್ಮ ಹತ್ತಿ ಹರಿಗಿದ ಸುದ್ದಿ ಹಾಗೂ ನನ್ನ ಕೈಯ ಸುತ್ತ ಸುದ್ದಿಯನ್ನು ಗಂಡುಗಳಿಗಳಾದ ನನ್ನ ತಮ್ಮಂದರಿಗೆ ತಿಳಿಸುವುದು ಬೇಡ. ಮುಂದೆ ಸಮಯ ಬಂದಾಗ ತಿಳಿಸಿದ್ರು ಆಯಿತು. ಆಯ್ತು, ನಿಮ್ಮ ಮಾತಿನಂತೆ ನಡೆದುಕೊಳ್ತೀನಿ. ಈ ವಿಷಯವನ್ನ ಯಾವುದೇ ಕಾರಣಕ್ಕೂ ನಾನು ಅವ್ರ ಮುಂದೆ ಹೇಳೋದೇ ಇಲ್ಲ. ನೀವು ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳೋರಂತೆ. ಅಣ್ಣ, ಅತ್ತಿಗೆ. ಬಾ ಸೋದರ ಸಂಪತ್, ಈಗ ಬಂದೀಯಾ? ಹೌದಣ್ಣ, ಈಗ ಬಂದೆ. ಏನಪ್ಪ ಮೈದಿನ, ಪರೀಕ್ಷೆ ಹೇಗಾಯ್ತು? ಚೆನ್ನಾಗಿ ಬರ್ದೀಯ ತಾನೆ? ಚೆನ್ನಾಗೇ ಬರ್ದಿದ್ದೇನೆ ಅತ್ತಿಗೆ. ರಿಸಲ್ಟ್ ಕೂಡ ಬಂದಿತ್ತು. ತಮ್ಮ, ಈ ಸಲದ ರಿಸಲ್ಟ್ ಏನಾಯ್ತಪ್ಪ ನಿಂದು? ದೇವತಾ ಪುರುಷನಂತ ಈ ನನ್ನ ಅಣ್ಣ, ಧರ್ಮ ದೇವತೆ ಅಂತ ಈ ನನ್ನ ಅತ್ತಿಗೆ, ನಿಮ್ಮಿಬ್ಬರ ಶ್ರಮದಿಂದ ಹಿಂದಿನ ರಿಸಲ್ಟ್ನಂತೆ ಈ ಸಲವು ಧಾರವಾಡ ಯೂನಿವರ್ಸಿಟಿ ಕಾಲೇಜ್ಗೆ ಪ್ರಥಮ ಸ್ಥಾನ ಪಡೆದು PCH ಮುಗಿಸಿ ಶಿಕ್ಷಕನಾಗುವ ಎಲ್ಲ ಅರ್ಹತೆ ಪಡೆದುಕೊಂಡು ಶಿವ ಪಾರ್ವತಿ ಅಂತಿರುವ ನಿಮ್ಮಿಬ್ಬರ ಮುಂದೆ ನಿಂತಿರುವೆ. ಆಶೀರ್ವಾದ ಮಾಡಿ ಅಣ್ಣ. ಎದ್ದೇಳು ಸೋದರ, ಎದ್ದೇಳು. ಬಡ ಕುಟುಂಬದಲ್ಲಿ ಜನಿಸಿದ ಕುವರನೇನಾದರೂ ಕುಬೇರನಾಗುವ ಕಾಲ ಬಂದಾಯಿತು. ಕುಬೇರನಾಗಬೇಕೆಂಬ ದುರಾಲೋಚನೆ ನನಗಿಲ್ಲ ಅಣ್ಣ. ಕೂಲಿ ನಾಲಿ ಮಾಡಿ ಬದುಕುತ್ತಿರುವ ನನ್ನಂತ 4 ಜನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿದರೆ ಅವರ ಆಶೀರ್ವಾದದ ಹಾರೈಕೆನೆ ನನಗೆ ಸಿರಿ ಸಂಪತ್ತನ್ನ. ನನಗೆ ಸಿರಿ ಸಂಪತ್ತು. ಆಶೀರ್ವಾದ ಮಾಡಿ ಅತ್ತಿಗೆ. ಎದ್ದೇಳು ಮೈದಿನ, ಎದ್ದೇಳು. ಆ ದೇವರು ನಿನ್ನನ್ನು ಕಾಲ ಸುಖವಾಗಿಟ್ಟಿರಲಿ. ನಿನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ನಮಗೆಲ್ಲರಿಗೂ ನೀನು ತುಂಬ ನೆಮ್ಮದಿಯನ್ನು ತಂದೆಯಪ್ಪ. ಕಷ್ಟಪಟ್ಟು ಓದಿಸುವುದಕ್ಕೂ ನಮ್ಮ ಜನ್ಮ ಸಾರ್ಥಕವಾಯಿತು ನೋಡು. ಇರಲಿ ಅತ್ತಿಗೆ. ಅಣ್ಣನ ಮುಖ ಹಿಂದೇಕೋ ಕಂದಿ ಕಪ್ಪಾದ ಹಾಗಿದೆ. ಯಾಕಣ್ಣ, ಮೈಯಲ್ಲಿ ಹುಷಾರಿಲ್ಲವೇ? ಹುಷಾರಾಗಿದ್ದೇನೆ ಸೋದರ. ಈಗ ತಾನೇ ಬಿಸಿಲಿನಲ್ಲಿ ಹೊಲದಿಂದ ಬಂದಿದ್ದೇನೆ. ಅದಕ್ಕಾಗಿ ಸ್ವಲ್ಪ ಮುಖ ಸಪ್ಪಗಾಗಿದೆಯಪ್ಪ. ಹೀಗೋ? ಹಾಗಾದರೆ ಗಂಡು ಗಡಲಿಯ ಪುಂಡ ಗಂಡು ಗಲಿ, ಸಿಂಹದ ಸಿಡಿಲು ಮರಿ, ಈ ನಾಟಕದ ನಾಯಕ ನನ್ನ ಜಮದಗ್ನಿ ಎಲ್ಲಿ ಹೋಗಿರುವನು? ನೋಡಪ್ಪ,
ಕೂಗಿ ಕರೆದವರ ಕೂಗಿನಲ್ಲಿ ಕರೆದವರ ಕಣ್ಣು ಮುಂದೆ ಆ ಹನುಮನ ಅವತಾರವೇ ನನ್ನ ಜಮದಗ್ನಿ ಅದು ಬಂದು ಬಿಟ್ಟ ನೋಡ. ಅಣ್ಣ ಅತ್ತಿಗೆ ಬಾ ಮಗನ, ಈಗ ಬಂದೇನಪ್ಪ. ಹೌದತ್ತಿಗೆ ಈಗ ಬಂದೆ. ಸಹೋದರ ಸಂಪತ್, ನೀನ್ ಯಾವಾಗ ಬಂದೆ? 2 ಗಂಟೆಗೆ ಆಯ್ತಣ್ಣ. ಸೋದರ ಜಮದಗ್ನಿ, ನೀನು ಜೋಡೆತ್ತಿನ ಚಕ್ರಿ ರೇಸ್ಗೆಂದು ಹೋಗಿದ್ದಲ್ಲ, ಆ ಕೆಲಸ ಏನು ಮಾಡ್ಕೊಂಡು ಬಂದೆಪ್ಪ? ಅಣ್ಣ, ಹೋದ ಕೆಲಸ ಸಕ್ಸಸ್ ಮಾಡದೆ ಸೋತು ಹಿಂದಿರುಗಿ ಬರುವುದು ಈ ವೀರಕ್ಕೆ ಸರಿಯಾದ ಜಮದಗ್ನಿ ಜಯಮಾನದಲ್ಲೇ ಬಂದಿಲ್ಲ. ಇನ್ನು ಮುಂದೆ ಬರುವುದೂ ಇಲ್ಲಣ್ಣ. ಅಂದರೆ ಅಣ್ಣ, ನೀನು ಚಕಡಿ ರೇಸಿನಲ್ಲಿ ಗೆದ್ದು ಜಯಶಾಲಿಯಾಗಿ ಬಂದಿರುವೆಯಾ? ಗೆದ್ದು ಜಯಶಾಲಿಯಾಗಿ ಬರುವುದರೊಳಗೆ ಸಂದೇಹವೇ ಇಲ್ಲ ಸಹೋದರ, ಸಂದೇಹವೇ ಇಲ್ಲ. ಪ್ರತಿ ಸಲದಂತೆ ಈ ಸಲ ಕೂಡ ಪತ್ಯಹಾರ ಜಾಮಮ್ಮ ದೇವಿ ಜಾತ್ರಾ ನಿಮಿತ್ತವಾಗಿ ಏರ್ಪಡಿಸಿರುವ ಜೋಡೆತ್ತಿನ ಚಕ್ಕಡಿ ರೇಸಿನಲ್ಲಿ ನಾ ಮೇಯಿಸಿದ ನನ್ನೆರಡು ಎತ್ತುಗಳು ಸುತ್ತೇಳು ಹಳ್ಳಿಗೆ ಸುಬೇಲಾರ ನೆನೆಸಿಕೊಂಡಿರುವ ಆ ದೇಸಾಯಿ ಗೌಡನ ಎತ್ತುಗಳನ್ನು ಸೋಲಿಸಿ ಕಡಕೆತ್ತು ತಂದಿರುವೆ. ಆಶೀರ್ವದಿಸಿ ಅತ್ತಿಗೆ. ಮತ್ತೇನ್ರಿ, ನನ್ನ ಮೈದ್ರ ಅಂದ್ರೆ ಸಾಮಾನ್ಯನ ಬಾಹುಬಲಿ ರಾಜ ಹುಲಿ ಇದ್ದಂಗ. ನೀನ್ ಯಾವಾಗ್ಲೂ ಗೆಲುವಿನ ಸರದಾರ ಆಗ್ಬೇಕೆನ್ನೋದೇ ನಿನ್ನ ಅತ್ತಿಗೆ ಆಸೆಗಳಪ್ಪ. ಅತ್ತಿಗೆ, ಆ ನಿನ್ನ ಆಶಾ ಗೋಪುರ ಕನಸನ್ನು ನನಸು ಮಾಡುತ್ತೇನೆ. ಅದಕ್ಕೆ ಯಾವನಾದರೂ ಅಡ್ಡಿ ಬಂದರೆ ಆ ನನ್ನ ಅಂಗಡಿಗೆ ಕಡಿದು ಸಂಖ್ಯೆ ಕಳಿಸುತ್ತಾನೆ. ಈ ಜಮದಗ್ನಿ, ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಕಡೆಗೆ ಕೈ ಮಾಡಿ ಕಣ್ಣು ಮಿಟಕಿಸಿ ಹೊರಳಿ ನೋಡಿ ಕಟ್ಟ ನುಡಿಗಳನ್ನಾಡಿದರೆ ಏನು ಮಾತನಾಡುತ್ತಿರುವೆ ಸಂಪತ್? ಸಮರಕ್ಕೆ ಸಿದ್ಧನಾಗಿ ನಿಂತಿರುವ ನೀನು ನನಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವ ಬಂಡನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿದ್ದೇ ನಿಜವಾದರೆ ಅವನ ಕೈ ಕೈಲಾಸಕ್ಕೆ ಕಣ್ಣು ಕೋಳಿಗೆ ಹಾಕುತ್ತಾನೆ. ನಮಗೆ ಕೆಟ್ಟ ನುಡಿಗಳನ್ನಾಡಿದ ಪುಣ್ಯ ದೂರನಾಗಿದ್ದರು ಅವನು ನೋಡೇ ಕತ್ತರಿಸಿ ಹದ್ದು ಕಾಗೆ ನಾಯಿ ನರಿಗಳಿಗೆ ಹಾಕಿ ಈ ಜಗದಲ್ಲಿ ನಾವೇ ಗಂಡು ಗಲಿಗಳೆಂದು ಮೆರೆಯುತ್ತಿರುವ ಆ ಸೊಕ್ಕಿನ ಶ್ರೀಮಂತರ ಪಾಲಿಗೆ ಸರಿ ಕಾಲಿಂದ ಸರ್ಪಣನಾಗದಿದ್ದರೆ ನನ್ನ ಹೆಸರು ಸೊಳ್ಳ ಪುರುಷರ ಗಂಡ ಜಮದಗ್ನಿನೇ ಅಲ್ಲ. ಸಹೋದರ, ಒಂದು ವೇಳೆ ನಮ್ಮ 3 ಮಂದಿ ಅಣ್ಣ ತಮ್ಮಂದರ ಒಗ್ಗಟ್ಟನ್ನು ಮುರಿದು ನಮ್ಮ ಮನೆತನವನ್ನು ಮಸನ ಮಾಡಬೇಕೆಂದು ಪಣ ತೊಟ್ಟ ನಿಂತಿರುವ ಆ ದೇಸಾಯಿ ಗೌಡನ ಕಪಿ ಮುಷ್ಟಿಯಲ್ಲಿ ಸುಂದರವಾದ ನನ್ನ ಮಣಿತನ ಒಡೆದು ಚೂರು ಚೂರಾಗುತ್ತದೆ ಎಂದು ನನ್ನ ಮನ ಕೊರಗುತ್ತದೆ ಸಹೋದರ, ಕೊರಗುತ್ತದೆ. ಅಣ್ಣ, ಆ ದೇಸಾಯಿ ಗೌಡನಿಗೆ ಕೊರಗದಿರು ಅಣ್ಣ, ಕೊರಗಿ ಸಣ್ಣಾಗದಿರು. ಜೋರು ಹುಲಿಗಳಂತಿರುವ ನಿನ್ನ ತಮ್ಮಂದಿರುವ ಇನ್ನು ಜೀವಂತವಿರುವವರೆಗೂ ನಿನ್ನ ಒಂದು ಕೂದಲ ಕೊಂಕಾಗದಂತೆ ನಾವು ನೋಡಿಕೊಳ್ಳುತ್ತೇವೆ. ಬಂಡಾಯ ಎಬ್ಬಿಸಿದ ಆ ದೇಸಾಯಿ ಗೌಡನನ್ನು ಪುರನಾಡಿ ಕಡಿದು ಗೌಡನ ಗದ್ದಲದಲ್ಲಿ ಕೆಟ್ಟ ಗೆಲುವಿನ ಸರ್ವಾರನಾಗಿ ನಿಲ್ಲುವೆ ಇದೇ ಸಮಾಜದಲ್ಲಿ. ಜಮದಗ್ನಿ, ದೇವರ ಆಟ ಬಲ್ಲವರ್ಯಾರು. ಒಂದು ವೇಳೆ ಈ ಮನೆ ಮಹಾಲಕ್ಷ್ಮಿ ಸಾಧ್ವಿಯಾದ ಈ ನನ್ನ ಅತ್ತಿಗೆಗೆ ಸಾಧ್ವಿಯ ಸತ್ವ ಪರೀಕ್ಷೆ ಆಗುವ ದುರ್ಗತಿಕ ಸಮಯ ಬಂದರೆ ಏನು ಮಾತನಾಡುತ್ತಿರುವೆ ಸಂಪತ್? ಇವಳು ಅಂತಿಂತ ಅತ್ತಿಗೆ ಎಲ್ಲ ಸಹೋದರ, ಇವಳು ಅಂತಿಂತ ಅತ್ತಿಗೆ ಎಲ್ಲ. ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ಸಾವಿತ್ರಿ, ರೆಡ್ಡಿ ಕುಲದ ನಿವಾರಿಣಿಯಾದ ಹೇಮರೆಡ್ಡಿ ಮಲ್ಲಮ್ಮ ಮಗನನ್ನೇ ತುಂಡು ತುಂಡಾಗಿ ಕತ್ತರಿಸಿದರು. ನೀಲ ಕಳೆದುಕೊಳ್ಳದ ಕಡ್ಲಿ ಮಟ್ಟಿ ಕಾಸಿಬಾಯಿ
ಸತಿ ಸಕ್ಕುಬಾಯಿ ಅಂತ ಸಾಧ್ವಿ ಈ ನನ್ನತ್ತಿಗೆ ಒಂದು ವೇಳೆ ಈ ನನ್ನತ್ತಿಗೆ ಸಾಧ್ವಿಯ ಸತ್ಪರೀಕ್ಷೆ ಮಾಡುವುದೇ ನಿಜವಾದರೆ ಸರ್ಪಗಿರಿ ಸರ್ಪಸಾಗರವನ್ನೇ ಸಾಗಿ ಸರ್ಪದ ಹುತ್ತಿನಲ್ಲಿ ಕೈ ಇಟ್ಟು ಮುತ್ತೈದೆಯಾಗಿ ಬಾಳುತ್ತಾಳೆ. ಮೈದಿನ ಅಂಥ ಸಂದರ್ಭ ಬಂದ್ರೆ ನೀನು ಖಂಡಿತವಾಗೂ ನನ್ನ ಕಾಪಾಡ್ತೀಯ, ಆ ನಂಬಿಕೆ ನನಗಿದೆಯಪ್ಪ. ನೋಡಿ, ಹೊತ್ತಾಯ್ತು, ಬನ್ನಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋರಂತೆ. ಅಣ್ಣ ತಮ್ಮಂದಿರು ಒಟ್ಟಾಗಿ ಸೇರಿರುವ ಸಂಭ್ರಮದಲ್ಲಿ ರೇಸಿನಲ್ಲಿ ಗೆದ್ದು ಬಂದ ಬಹುಮಾನವನ್ನು ಅಣ್ಣನಿಗೆ ಕೊಡುವುದು ಮರ್ತೇ ಬಿಟ್ಟು, ಅಣ್ಣ ತೆಗೆದುಕೊಳ್ಳೋಣ 10,000 ರೂಪಾಯಿ ಒಂದು ಬೆಳ್ಳಿ ಇಡಲ್ಲ. ನನ್ನ ಕೈಯಲ್ಲಿ ಬೇಡಪ್ಪ, ಅಲ್ಲೇ ದೇವರ ಮುಂದಕ್ಕೆ ಬಿಡು. ಯಾಕಣ್ಣ, ಈ ನಿನ್ನ ತಮ್ಮ ಜಮದಗ್ನಿ ಜೋಡತ್ತಿನ ಚಕ್ಕಡಿ ರೇಸಿನಲ್ಲಿ ಗೆದ್ದು ಬಂದಿದ್ದು ನಿನಗೆ ಸಂತೋಷವಿಲ್ಲೇನ? ನಾನು ನಿನಗೆ ಸಂತೋಷವಿಲ್ಲವ? ನನಗೆ ತುಂಬಾ ಸಂತೋಷವಿದೆ ಸೋದರ, ತುಂಬಾ ಸಂತೋಷವಿದೆ. ಆದರೆ ಎನ್ನುವ ನಿಟ್ಟುಸಿರಿನ ಮಾತೇಕನ್ನ ತೆಗೆದುಕೋ ಅಣ್ಣ ಜಮದಗ್ನಿ ತಂದ ಬಹುಮಾನವನ್ನು. ಯಾವ ಕೈಗಳಿಂದ ತೆಗೆದುಕೊಳ್ಳಲಿ ತಮ್ಮ ಜಮದಗ್ನಿ ತಂದ ಬಹುಮಾನವನ್ನು? ಅಂದರೆ ಅಣ್ಣ ನಿನ್ನ ಮಾತಿನ ಅರ್ಥ? ಸಂಪತ್, ಇಂದು ಹೊಲದಲ್ಲಿ ಆ ದೇಸಾಯಿ ಗೌಡ ನಿನ್ನ ಫಲ ತೆಗೆಯುತ್ತೇನೆಂದು ಬಗಳಿದರೆ ನಿನ್ನ ಸಿರ ಹರಿದು ರಕ್ತ ಕುಡಿಯುತ್ತೇನೆಂದು ಬಗಳಿದ್ದಾನೆ. ಹೇಳಣ್ಣ, ಹೇಳು. ಮೌನವಾಗಿ ನಿಲ್ಲಬೇಡ ನಾವು ಈ ವಿಷಯದಲ್ಲಿ. ಅತ್ತಿಗೆ, ನೀವಾದರೆ ಹೇಳಿ ಅತ್ತಿಗೆ ನಿಜ ಸಂಗತಿಯನ್ನು. ಅದು ಮೈದುನ, ನಿಜ ನುಡಿಯಬೇಡ ನನ್ನ ತಮ್ಮಂದರ ಮುಂದೆ. ಅತ್ತಿಗೆ, ನೀವು ನಿಜ ಸಂಗತಿಯನ್ನು ನುಡಿಯದಿದ್ದರೆ ನೀವು ದಿನಾಲ ಪೂಜಿಸುವ ಈ ಶ್ರೀದೇವಿ ಮೇಲೆ ಆಣೆಯಾಗಿದೆ. ಮೈದುನ, ಹೇಳು ಅತ್ತಿಗೆ, ಏನಾಯ್ತೆಂದು ಹೇಳು. ನೋಡಪ್ಪ, ಏನಾಯ್ತಂದ್ರೆ ನಿನ್ನೆ ಆ ದೇಸಾಯಿ ಗೌಡ ಇದ್ದಾನಲ್ಲ, ನಮ್ಮ ಹೊಲಕ್ಕೆ ಬಂದು ನಮ್ಮ ಹೊಲವನ್ನ ಹರಗಿ ನಾಶ ಮಾಡಿದ್ದಾನಂತೆ. ಅಷ್ಟೇ ಅಲ್ಲಪ್ಪ, ಯಾಕೆ ಹೀಗೆ ಮಾಡ್ತಾ ಇದ್ದೀರ ಅಂತ ಕೇಳೋಕೆ ನಿಮ್ಮಣ್ಣ ಹೋದ್ರೆ ನಿಮ್ಮಣ್ಣನ ಕೈಗೆ ಟ್ರ್ಯಾಕ್ಟರ್ ಸೈಲೆನ್ಸರ್ ಪೈಪನ್ನ ಹಚ್ಚಿ ಸುಟ್ಟು ಹಾಕಿದಾನಪ್ಪ. ಅಷ್ಟೇ ಅಲ್ಲ, ಅದನ್ನ ತಡೆಯಲು ಹೋದ ನಿಮ್ಮಣ್ಣನ ಕೈಯನ್ನು ಸುಟ್ಟು ಹಾಕಿದ್ದಾನ ಪಾಪಿ. ಮಗನ ದೇಸಾಯಿ ಗೌಡ, ನಾನಿಲ್ಲದ ಸಮಯ ಸಾಧಿಸಿ ಬೇತೊಂದಿನಿಂದ ನನ್ನ ವರಲಕ್ಷ್ಮಿ ಹತ್ಯೆ ಬೇಗೆನ್ನು ಹೊರಗೆ ನಾಶ ಮಾಡಿರುವ ಸೂಳೆ ಮಗನ ಅಣ್ಣ, ಈಗಲೇ ಹೋಗಿ ಆ ದೇಸಾಯಿ ಗೌಡನ ಶಿರ ಹರಿದು ರಕ್ತದ ಸಾಗರದಲ್ಲಿ ಸಾಗಿಸಿ ಬರುತ್ತೇನೆ. ನಿಲ್ಲು, ಸ್ವಲ್ಪ ಸಮಯ ಸಮಾಧಾನ ಪಡೆದುಕೋಪ. ಮುಂದೆ ಕಾಲ ಬಂದಾಗ ನೋಡಿದ್ರೆ ಹೇಗೆ ಸಮಾಧಾನ ತಂದುಕೊಳ್ಳಲನ್ನ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಆ ದೇಸಾಯಿ ಗೌಡನ ದರ್ಪ ಅಡಗಿ ದಮನ ಮಾಡಿ ದರ್ಪ ಮೆಟ್ಟಿದ ಬೆರಳಾಗಿ ನನ್ನ ಹೊಟ್ಟೆಯಲ್ಲಿ ತಗದಗದಗನೆ ಉರಿಯುತ್ತಿರುವ ಕೇಡಿನ ಕೆಂಡವನ್ನು ನಂದಿಸಿಕೊಳ್ಳುತ್ತೇನೆ. ಬಿಟ್ಟು ಬರಲ್ಲ, ನನ್ನನ್ನು ತಡೆಯಬೇಡ. ಮಿತ್ರ, ಶಾಂತಿ ಕೊಟ್ಟಿತು, ಸೇಡು ಬಾಳಿವುದು. ನೀನು ಹೋಗಿ ಹೋಗಿ ಅಂದ್ರೆ ನಿನಗೆ ಏನಾದ್ರೂ ಆಗುತ್ತೋ ಅಂತ ಭಯನಪ್ಪ ನನಗೆ. ಯಾಕತ್ತಿಗೆ ಹಿಂಡು ಗುರಿ ಹಾಲು ಕುಡಿದ ಗಂಡುಗಳ ನೀರ ಸಂಗೊಳ್ಳಿ ರಾಯಣ್ಣನಂತ ಎಲ್ಲ ಪ್ರಚಂಡನಾದ ಈ ನಿನ್ನ ಮೈದನ ಸಮದಕ್ಕೆ ಇನ್ನು ಜೀವಂತ ಇರುವವರೆಗೂ ನಿನಗೇಕೆ ಭಯ? ಭಯದ ಭೀತಿಯನ್ನೇ ಅಗೆದು ಬರುವೆ ಆ ದೇಸಾಯಿ ಗೌಡನ ದೇಹವನ್ನು ಈ ನನ್ನ ಪ್ರಚಂಡ ಕೊಡ್ಲಿಯಿಂದ. ದೇಸಾಯಿ ತಮ್ಮ, ಆ ದೇಸಾಯಿ ಗೌಡಪ್ಪ ಹಣವಿದ್ದ ಹಣವಂತ, ಮೇಲಾಗಿ ದುಷ್ಟ. ಅವನನ್ನು ವಿರೋಧಿಸುವುದು ಬಡವರಾದ ನಮಗೆ ಸರಿಯಲ್ಲಪ್ಪ. ಯಾಕಣ್ಣ, ಆ ದೇಸಾಯಿ ಗೌಡನ ಬಳಿ ಹಣವಿದ್ದರೆ ಅವನನ್ನು ಹರಿದು
ಅತ್ತಿಗೆ ಆಗುವ ಶಕ್ತಿ ನಿನ್ನ ತಮ್ಮನ ತೋಳಿನಲ್ಲಿದೆ. ಅವನು ದುಷ್ಟನಾದರೆ ನಾನು ದುಷ್ಟರ ಸಂಹಾರಕ, ಶಿಷ್ಟರ ಪರಿಪಾಲಕ, ದುಷ್ಟನಿಗೆ ದುಷ್ಟ ಕಿರಾತಕನಾಗಿ ಕಡಿದು ತರುವೆ ಆ ದೇಸಾಯಿ ಗೌಡನ ದೇಹವನ್ನು. ಮೈದುನ ನಿಂತುಕೋ. ನೋಡು, ನಾವೆಲ್ಲ ಇಷ್ಟು ಹೇಳಿದ್ರು ಕೇಳೋಕೆ ನೀನು ಸಿದ್ಧರಾಗಿಲ್ವಾ? ನಿನ್ನ ತಾಯಿಯ ಸ್ಥಾನದಲ್ಲಿರು. ನಾನು ಹೇಳ್ತಾ ಇದ್ದೀನಪ್ಪ, ಒಂದು ವೇಳೆ ನನ್ನ ಮಾತನ್ನು ಮೀರಿ ನೀನೊಂದು ಹೆಜ್ಜೆ ಮುಂದೆ ಇಡೋದಾದ್ರೆ ನಿನಗೆ ನಿನ್ನ ಅತ್ತಿಗೆ ಶಬರಿ ಮೇಲೆ ಆಣೆ. ಅತ್ತಿಗೆ ಕರುಣೆ ಎಂಬ ಕರುಣೆಯನ್ನು ಕುಡಿಸುತ್ತಿ ಕಟ್ಟಿ ಹಾಕಿ ಹೇಡಿಯನ್ನಾಗಿ ಮಾಡಬೇಡ ಅತ್ತಿಗೆ. ನಿನ್ನ ಮೈದನ ಜಮದ ಅಗ್ನಿಯನ್ನು ಹೇಡಿಯನ್ನಾಗಿ ಮಾಡಬೇಡ. ಸೋದರ ಜಮದಗ್ನಿ ಸಂಪತ್, ಸೋದರ ಜಮದಗ್ನಿ ಸಂಪತ್, ನಿಮ್ಮ ಅಣ್ಣ ಅತ್ತಿಗೆಯರ ಲಗ್ನವಾಗಿ ಇದೇ ಜಾತ್ರಾ ಮಹೋತ್ಸವಕ್ಕೆ 22 ವರ್ಷ ಗತಿಸಿ 23ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಅದಕ್ಕಾಗಿ ನಿಮ್ಮ ಅತ್ತಿಗೆ ಮನೆಯಲ್ಲಿ ನಿಮಗೆ ಸಿಹಿಯಾದ ಅಡಿಗೆ ಮಾಡಿದಪ್ಪ. ಎಲ್ಲರೂ ಸೇರಿಕೊಂಡು ಊಟ ಮಾಡೋಣ, ನಡೀರಿ. ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಮದುವೆಯಾಗಿ 22 ವರ್ಷ ಮುಗಿದು 23ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ದಿನವನ್ನು ಎಲ್ಲರೂ ಹಾಡಿ ಕುಣಿದು ಹಂಚಿಕೊಳ್ಳೋಣ. ನಂತರ ದೇಸಾಯಿ ಗೌಡನನ್ನು ನೋಡಿಕೊಳ್ಳೋಣ. ಅಣ್ಣ ಅತ್ತಿಗೆ, ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಒಂದು ಗೀತೆಯನ್ನು ಆಡೋಣ ನಡಿ. ನೀವು ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ಆಗ್ಲಪ್ಪ. ಕೂಡಿ ಬಾಳುವ ಮನೆಯಲ್ಲಿ ಬೆಳಗುತ್ತಿದೆ ದೀಪ. ಕೂಡಿ ಬಾಳು ನಾವು ಗಿಂದು ಸೇರಿ ದುಡಿಯೋಣ, ಕೂಡಿ ಬಾಳು ನಾವು ಗಿಂದು ಸೇರಿ ದುಡಿಯೋಣ. ದುಡಿದು ಬಡತನ ಅಳಿಸಲು ಸಾಧನ, ದುಡಿದು ಬಡತನ ಅಳಿಸಲು ಸಾಧನ. ಕೂಡಿ ಬಾಳು ನಾವು ಬಂದೆಂದು ಕೂಡಿರುವ ಬರಬೆಂದು ಹಾಡುವ. ಕೂಡಿ ಬಾಳು ನಾವು ಗಿಂದು ಸೇರಿ ದುಡಿಯೋಣ, ಕೂಡಿ ಬಾಳು ನಾವು ಗಿಂದು ಸೇರಿ ದುಡಿಯೋಣ. Soy